ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಪೊಲಿಟಿಕಲ್ ನ್ಯೂಸ್ಗೆ ಸ್ವಾಗತ. ಇಡೀ ದೇಶಾದ್ಯಂತ ಗುಂಗು ಎಬ್ಬಿಸಿರುವಂತಹ ವಿಷಯ ಏನಂದ್ರೆ ಅದು ಮತಗಳ್ಳತನದ ಆರೋಪಗಳು. ಕರ್ನಾಟಕದಲ್ಲೂ ಈ ಆರೋಪಗಳ ಗಾಳಿ ಬೀಸ್ತಾ ಇದೆ. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಸುಮಾರು 6,000 ಮತದಾರರ ಹೆಸರುಗಳನ್ನ ಮತದಾರ ಪಟ್ಟಿಯಿಂದ ಅಕ್ರಮವಾಗಿ ತೆಗೆಯಲಾಗಿದೆ ಅಂತ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಇದರ ಜೊತೆಗೆ ಒಂದೇ ಮನೆಯಲ್ಲಿ 4,271 ಮತದಾರರು ದಾಖಲಾಗಿರುವಂತಹ ಆಘಾತಕಾರಿ ವಿಷಯವೊಂದು ಬೆಳಕಿಗೆ ಬಂದಿದೆ. ಈ ಆರೋಪಗಳಿಂದ ಚುನಾವಣಾ ಆಯೋಗ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಜೊತೆಗೆ ಬಿಜೆಪಿಯ ಎಲ್ಲಾ ನಾಯಕರು ಕಂಗಾಲಾಗಿದ್ದಾರೆ. ಇದರ ಜೊತೆಗೆ ರಾಹುಲ್ ಗಾಂಧಿಯ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಆದ್ರೆ ಈ ಆರೋಪಗಳಿಗೆ ತನಿಖೆಯ ಆದೇಶ ಯಾಕೆ ನೀಡಿಲ್ಲ? ನಿಜಕ್ಕೂ ಬಿಜೆಪಿ ಸರ್ಕಾರ ರಚಿಸಲು ಅಡ್ಡ ದಾರಿಯನ್ನ ಹಿಡಿದಿತ್ತ? ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಅಂತ ಇಂತಹದ್ದೊಂದು ಪ್ಲಾನ್ ಅನ್ನ ಮೋದಿ ಮಾಡಿದ್ರ? ಅಷ್ಟಕ್ಕೂ ದೇಶದ ಜನತೆಯ ಮುಂದೆ ರಾಹುಲ್ ಗಾಂಧಿ ಬಿಚ್ಚಿಟ್ಟ ಆ ಸ್ಫೋಟಕ ಸಾಕ್ಷಿಗಳು ಏನೇನು? ಅದನ್ನ ಕಂಡು ಚುನಾವಣಾ ಆಯೋಗ ಹಾಗೂ ಬಿಜೆಪಿ ಗಡಗಡ ನಡುತ್ತಾ ಇರೋದು ಯಾಕೆ? ಈ ಎಲ್ಲಾ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನಿಜಕ್ಕೂ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಚುನಾವಣಾ ಆಯೋಗ ಓಟ್ ಚೋರಿ ಕೆಲಸ ಮಾಡಿದ್ಯಾ? ಹೌದಾ ಅಥವಾ ಇಲ್ವಾ? ನಿಮ್ಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವೆಲ್ಲ ವಿಡಿಯೋವನ್ನ ಇಷ್ಟಪಟ್ಟು ನೋಡ್ತಾ ಇದ್ದೀರಾ, ಆದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ನವದೆಹಲಿಯಲ್ಲಿ ಸೆಪ್ಟೆಂಬರ್ 18ರಂದು ನಡೆದಂತಹ ಸುದ್ದಿಗೋಷ್ಠಿಯನ್ನ ರಾಹುಲ್ ಗಾಂಧಿ ಅವರು ಹೈಡ್ರೋಜನ್ ಬಾಂಬ್ ಅಂತ ಕರೆದಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕದ ಆಳಂದದಲ್ಲಿ 618 ಮತದಾರರ ಹೆಸರನ್ನ ಅಕ್ರಮವಾಗಿ ಡಿಲೀಟ್ ಮಾಡಲಾಗಿದೆ ಅಂತ ಗಂಭೀರವಾಗಿ ಆರೋಪಿಸಿದ್ದಾರೆ. ಆರೋಪವನ್ನ ಮಾಡಿದಷ್ಟೇ ಅಲ್ಲದೆ ಅವರು ವೇದಿಕೆಯ ಮೇಲೆ ಕೆಲವು ಮತದಾರರನ್ನ ಪರಿಚಯ ಮಾಡಿದ್ರು. ಗೋದಾಬಾಯಿ ಎಂಬ ಮಹಿಳೆ ಹೇಳಿಕೆಯ ವಿಡಿಯೋವನ್ನ ತೋರಿಸಿ ನನ್ನ ಹೆಸರು ಮತದಾರರ ಪಟ್ಟಿಯಿಂದ ತೆಗೆದಿರುವುದಾಗಿ ತಡವಾಗಿ ಗೊತ್ತಾಗಿದೆ, ದೂರು ದಾಖಲಿಸಿದ್ರು ಕೂಡ ಯಾವುದೇ ಕ್ರಮವನ್ನ ತೆಗೆದುಕೊಂಡಿಲ್ಲ ಅಂತ ಆ ವ್ಯಕ್ತಿ ಆರೋಪಿಸಿದ್ದಾರೆ. ಇದೇ ವೇದಿಕೆಯಲ್ಲಿ ಒಬ್ಬ ಯುವತಿಯನ್ನು ಪರಿಚಯಿಸಿ ಮತದಾರರ ಪಟ್ಟಿಯಿಂದ ಹೆಸರನ್ನ ತೆಗೆಯಲಾಗಿದೆ ಎಂದು ರಾಹುಲ್ ಗಾಂಧಿ ಅವರು ತಿಳಿಸಿದ್ದಾರೆ. ಈ ಮೂಲಕ ಚುನಾವಣಾ ಆಯೋಗದ ವಿರುದ್ಧ ರಾಹುಲ್ ಗಾಂಧಿ ಅವರು ಗುಡುಗಿದ್ದಾರೆ. ರಾಹುಲ್ ಗಾಂಧಿ ಅವರ ಆಕ್ರೋಶದ ಕೇಂದ್ರ ಬಿಂದುವಾಗಿದ್ದವರು ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರು. ಚುನಾವಣಾ ಆಯೋಗವು ಭಾರತದ ಪ್ರಜಾಪ್ರಭುತ್ವವನ್ನ ದುರ್ಬಲಗೊಳಿಸುವ ಶಕ್ತಿಗಳಿಗೆ ಬೆಂಬಲ ನೀಡ್ತಾ ಇದೆ ಅಂತ ರಾಹುಲ್ ಗಾಂಧಿ ಅವರು ಗಂಭೀರವಾಗಿ ಆರೋಪಿಸಿದ್ದಾರೆ. ಕಳೆದ ಬಾರಿ ಬೆಂಗಳೂರಿನ ಮಹದೇವಪುರ ಕ್ಷೇತ್ರದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಮತಗಳ್ಳತನ ನಡೆದಿದೆ ಅಂತ ಆರೋಪಿಸಿದ್ದ ರಾಹುಲ್ ಗಾಂಧಿ ಈಗ ಕರ್ನಾಟಕದ ವಿವಿಧ ಕ್ಷೇತ್ರಗಳಲ್ಲಿ ಮತದಾರರ ಪಟ್ಟಿಯಲ್ಲಿ ಅಕ್ರಮಗಳು ನಡೀತಾ ಇವೆ ಅಂತ ಹೇಳಿದ್ದಾರೆ. ಕರ್ನಾಟಕದ ಸಿಐಡಿಯು 18 ಬಾರಿ ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ರು ಕೂಡ ಯಾವುದೇ ಕ್ರಮವಿಲ್ಲ. ಡಿಲೀಟ್ ಪ್ರಕ್ರಿಯೆಯ ಬಗ್ಗೆ ಮಾಹಿತಿ ಕೇಳಿದ್ರು ಕೂಡ ಆಯೋಗ ಉತ್ತರ ನೀಡ್ತಾ ಇಲ್ಲ ಅಂತ ಅವರು ಕಿಡಿಕಾರಿದ್ದಾರೆ. ರಾಹುಲ್ ಗಾಂಧಿ ಅವರು ತಮ್ಮ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮತದಾರರನ್ನ ಉದ್ದೇಶಪೂರ್ವಕವಾಗಿ ಡಿಲೀಟ್ ಮಾಡಲಾಗಿದೆ ಅಂತ ಆರೋಪಿಸಿದ್ದಾರೆ. ಒಂದು ಉದಾಹರಣೆಯಾಗಿ ಸೂರ್ಯಕಾಂತಿ ಎಂಬ ಮತದಾರರ ಹೆಸರಲ್ಲಿ 12 ಮತದಾರರನ್ನ ಡಿಲೀಟ್ ಮಾಡಲಾಗಿದೆ ಅಂತ ಆಯೋಗ ಹೇಳಿದೆ. ಆದ್ರೆ ಸೂರ್ಯಕಾಂತಿಗೆ ಈ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ. ಇದೇ ರೀತಿ ಮಹದೇವಪುರದ ಮುನಿರೆಡ್ಡಿ ಗಾರ್ಡನ್ ನ ಮನೆ ಸಂಖ್ಯೆ 35ರಲ್ಲಿ 80 ಮತದಾರರನ್ನ ನೋಂದಾಯಿಸಲಾಗಿದೆ ಅಂತ ರಾಹುಲ್ ಗಾಂಧಿ ಅವರು ದಾಖಲೆಯೊಂದಿಗೆ ಆರೋಪವನ್ನ ಮಾಡಿದ್ದಾರೆ. ಇನ್ನು ಈ ಆರೋಪಗಳಿಗೆ ಚುನಾವಣಾ ಆಯೋಗ ಕೂಡ ಇದೆಲ್ಲವೂ ಹಸಿ ಸುಳ್ಳುಗಳು ಅಂತ ಪ್ರತಿಕ್ರಿಯೆಯನ್ನ ನೀಡಿತ್ತು. ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರು ಮತಗಳ್ಳತನದ ಆರೋಪಗಳು ಆತ್ಮವಂಚನೆಯ ಸಾಕ್ಷಿಗಳು ಅಂತ ಗುಡುಗಿದ್ರು. ಆದ್ರೆ ಈ ಪ್ರತಿಕ್ರಿಯೆಯನ್ನ ಮಾಜಿ ಮುಖ್ಯ ಚುನಾವಣಾ ಆಯುಕ್ತ SY ಖುರೈಶಿ ತೀವ್ರವಾಗಿ ಟೀಕಿಸಿದ್ದಾರೆ. ಪಿಟಿಐಗೆ ನೀಡಿದ ಸಂದರ್ಶನದಲ್ಲಿ ಖುರೈಶಿ ಅವರು ಚುನಾವಣಾ ಆಯೋಗವು ರಾಹುಲ್ ಗಾಂಧಿ ಅವರ ವಿರುದ್ಧ ಆಕ್ಷೇಪಾರ್ಹ ಅಥವಾ ಆಕ್ರಮಣಕಾರಿ ಭಾಷೆಯಲ್ಲಿ ಮಾತನಾಡುವ ಬದಲು ಆರೋಪಗಳ ಕುರಿತು ತನಿಖೆಗೆ ಆದೇಶಿಸಬೇಕಾಗಿತ್ತು ಅಂತ ಹೇಳಿದ್ದಾರೆ. ಜೊತೆಗೆ ರಾಹುಲ್ ಗಾಂಧಿಯ ಹೇಳಿಕೆ ರಾಜಕೀಯ ವಾಕ್ಚಾತುರ್ಯವಾದ್ರೂ ಕೂಡ ಆರೋಪಗಳು ಗಂಭೀರವಾಗಿವೆ, ಇವುಗಳಿಗೆ ಸೂಕ್ತ ತನಿಖೆಯಾಗಬೇಕು ಅಂತ ಒತ್ತಾಯಿಸಿದ್ದಾರೆ. ಇನ್ನು ಖುರೈಶಿ ಅವರು ಮಾತನಾಡಿದಾಗ ಚುನಾವಣಾ ಆಯೋಗವು ಬಂಡೂರದ ಪೆಟ್ಟಿಯನ್ನ ತೆರೀತಾ ಇದೆ, ಕಣಜದ ಗೋಡೆಗೆ ಕೈ ಹಾಕಿದೆ, ಇದು ಆಯೋಗದ ವಿಶ್ವಾಸಾರ್ಹತೆಗೆ ಹಾನಿ ಮಾಡಲಿದೆ. ನಾನೊಬ್ಬ ಭಾರತೀಯ ನಾಗರಿಕನಾಗಿ ಮುಖ್ಯ ಚುನಾವಣಾ ಆಯುಕ್ತನಾಗಿ ಆ ಸಂಸ್ಥೆಗೆ ಕೆಲವು ಇಟ್ಟಿಗೆಗಳನ್ನ ಇಟ್ಟಿದ್ದೇನೆ. ಆದ್ರೆ ಆಯೋಗ ದಾಳಿಗೊಳಗಾಗುವುದನ್ನ ನೋಡಿದಾಗ ನನಗೆ ನೋವಾಗುತ್ತೆ ಅಂತ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ವಿರೋಧ ಪಕ್ಷಗಳಿಗೆ ಆಯೋಗದ ಬಾಗಿಲು ಯಾವಾಗಲೂ ತೆರೆದಿರಬೇಕು. ನಾನು ಆಯುಕ್ತನಾಗಿದ್ದಾಗ ವಿರೋಧ ಪಕ್ಷಗಳಿಗೆ ತಕ್ಷಣ ಅಪಾಯಿಂಟ್ಮೆಂಟ್ ಕೊಡುವಂತೆ ಸಿಬ್ಬಂದಿಗೆ ಸೂಚಿಸಿದೆ. ಆದ್ರೀಗ 23 ಪಕ್ಷಗಳು ತಮಗೆ ಆಯೋಗದಿಂದ ಯಾವುದೇ ಸ್ಪಷ್ಟನೆ ಸಿಗದಿರುವುದರ ಬಗ್ಗೆ ದೂರಿದ್ದಾರೆ ಅಂತ ಅವರು ಹೇಳಿದ್ದಾರೆ. ಇನ್ನು ಕರ್ನಾಟಕದ ಜೊತೆಗೆ ಉತ್ತರ ಪ್ರದೇಶದಲ್ಲೂ ಮತದಾರರ ಪಟ್ಟಿಯಲ್ಲಿ ದೊಡ್ಡ ಅಕ್ರಮಗಳು ನಡೆದಿವೆ ಎಂದು ಆಮ್ ಆದ್ಮಿ ಪಕ್ಷದ ರಾಜ್ಯಸಭಾ ಸಂಸದ ಸಂಜಯ್ ಸಿಂಗ್ ಅವರು ಆರೋಪ ಮಾಡಿದ್ದಾರೆ. ಮಹೋಬಾ ಜಿಲ್ಲೆಯ ಒಂದೇ ಮನೆಯಲ್ಲಿ 4,271 ಮತದಾರರು ದಾಖಲಾಗಿರುವುದರ ಬಗ್ಗೆ ಬೆಳಕಿಗೆ ಬಂದಿದೆ. ಒಂದು ಮನೆಯಲ್ಲಿ 4,271 ಮತದಾರರಿದ್ದರೆ ಆ ಕುಟುಂಬದಲ್ಲಿ 12,000 ಸದಸ್ಯರಿರಬೇಕು. ಇಂತಹ ದೊಡ್ಡ ಕುಟುಂಬವನ್ನ ಯಾರಾದ್ರೂ ಹುಡುಕ್ಬೇಕು, ಹೀಗಂತ ಸಂಜಯ್ ಸಿಂಗ್ ಅವರು ವ್ಯಂಗ್ಯವಾಡಿದ್ದಾರೆ. ಇದೇ ಜಿಲ್ಲೆಯ ಬೇರೆ 2 ಮನೆಗಳಲ್ಲಿ 243 ಮತ್ತು 185 ಮತದಾರರು ದಾಖಲಾಗಿದ್ದಾರೆ. ಇದು ಚುನಾವಣಾ ಆಯೋಗ ಮತ್ತು ಬಿಜೆಪಿಯ ಶಾಮೀಲಿನಿಂದ ನಡೆದ ಅಕ್ರಮ ಅಂತ
ಅವರು ಆರೋಪ ಮಾಡಿದ್ದಾರೆ. ಈ ಗ್ರಾಮದಲ್ಲಿ ಒಟ್ಟು 16,000 ಮತದಾರರಿದ್ದಾರೆ. ಒಂದೇ ಮನೆಯಲ್ಲಿ 4,271 ಮತದಾರರು ದಾಖಲಾಗಿರುವುದು ಅನುಮಾನವನ್ನ ಹುಟ್ಟುಹಾಕಿದೆ ಅಂತ ಹೇಳಿದ್ದಾರೆ. ಇನ್ನು ರಾಹುಲ್ ಗಾಂಧಿ ಅವರು ಈ ಹಿಂದೆ ಜುಲೈ 24, 2024ರಂದು ಸಂಸತ್ನಲ್ಲಿ ಮತಗಳ್ಳತನದ ಬಗ್ಗೆ ಮೊದಲ ಹೇಳಿಕೆಯನ್ನು ನೀಡಿದ್ರು. ಆಗಸ್ಟ್ 7ರಂದು ನವದೆಹಲಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಬೆಂಗಳೂರಿನ ಮಹದೇವಪುರ ಕ್ಷೇತ್ರದಲ್ಲಿ 2024ರ ಲೋಕಸಭಾ ಚುನಾವಣೆಯಲ್ಲಿ 1 ಲಕ್ಷಕ್ಕೂ ಹೆಚ್ಚು ಮತಗಳ್ಳತನ ನಡೆದಿದೆ ಅಂತ ದಾಖಲೆ ಬಿಡುಗಡೆ ಮಾಡಿದ್ರು. ಮುನಿರೆಡ್ಡಿ ಗಾರ್ಡನ್ ನ ಮನೆ ಸಂಖ್ಯೆ 35ರಲ್ಲಿ 80 ಮತದಾರರನ್ನ ನೋಂದಾಯಿಸಲಾಗಿದೆ ಹೀಗಂತ ನಿರ್ದಿಷ್ಟವಾಗಿ ಉಲ್ಲೇಖಿಸಿದ್ರು. ಈಗ ಕಳೆದ ಬಾರಿ ಮತದಾರರ ಪಟ್ಟಿಯಲ್ಲಿ ಅಕ್ರಮ ಸೇರ್ಪಡೆಯ ಬಗ್ಗೆ ಮಾತನಾಡಿದ್ವು. ಈ ಬಾರಿ ಅಕ್ರಮ ಡಿಲಿಟೇಷನ್ ಬಗ್ಗೆ ಮಾತನಾಡ್ತಿದ್ದೇವೆ ಅಂತ ರಾಹುಲ್ ಗಾಂಧಿ ಅವರು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ಮತದಾರರ ಪಟ್ಟಿಯ ಸಮಸ್ಯೆಯು ಹೊಸದೇನಲ್ಲ. 2018ರ ವಿಧಾನಸಭೆ ಚುನಾವಣೆಯಿಂದಲೂ ಇಂತಹ ಆರೋಪಗಳು ಕೇಳಿ ಬಂದಿವೆ. ಬೆಂಗಳೂರಿನ RR ನಗರದ ಕ್ಷೇತ್ರದಲ್ಲಿ ಸಾವಿರಾರು ನಕಲಿ ಮತದಾರರ ಹೆಸರು ಸೇರ್ಪಡೆಯಾಗಿದ್ವು ಅಂತ ಆರೋಪಿಸಲಾಗಿತ್ತು. ಈಗ ಮಹದೇವಪುರ ಮತ್ತು ಆಳಂದದಂತಹ ಕ್ಷೇತ್ರದಲ್ಲಿ ಡಿಲಿಟೇಷನ್ ನ ಆರೋಪಗಳು ಕೇಳಿ ಬಂದಿವೆ. ಕಾಂಗ್ರೆಸ್ ಪಕ್ಷವು ನಮ್ಮ ಬೆಂಬಲಿಗರನ್ನ ಗುರಿಯಾಗಿಸಿ ಈ ಡಿಲಿಟೇಷನ್ ನಡೆದಿದೆ ಅಂತ ಆರೋಪಿಸಿದೆ. ಇದಕ್ಕೆ ಪೂರಕವಾಗಿ ಕರ್ನಾಟಕದ ಕೆಲವು ಗ್ರಾಮೀಣ ಕ್ಷೇತ್ರಗಳಲ್ಲಿ ಒಂದೇ ವಿಳಾಸದಲ್ಲಿ ನೂರಾರು ಮತದಾರರ ಹೆಸರು ದಾಖಲಾಗಿರುವುದು ಕಂಡು ಬಂದಿದೆ. ಇದು ಚುನಾವಣಾ ಪ್ರಕ್ರಿಯೆಯ ಪಾರದರ್ಶಕತೆಯ ಬಗ್ಗೆ ದೊಡ್ಡ ಪ್ರಶ್ನೆಯನ್ನ ಎತ್ತಿದೆ. ಇನ್ನು ಚುನಾವಣಾ ಆಯೋಗದ ನಿರಾಸಕ್ತಿಯನ್ನ ಟೀಕಿಸಿರುವಂತಹ ಕಾಂಗ್ರೆಸ್ ಆಯೋಗವು ತನ್ನ ಸ್ವಾತಂತ್ರ್ಯವನ್ನ ಕಳೆದುಕೊಂಡಿದೆ ಅಂತ ಆರೋಪಿಸಿದೆ. ರಾಹುಲ್ ಗಾಂಧಿ ಆಯೋಗವು ರಾಜಕೀಯ ಒತ್ತಡಕ್ಕೆ ಮಣಿಯುತ್ತಿದೆ, ಇದು ಭಾರತದ ಜನರ ವಿಶ್ವಾಸವನ್ನ ಕಳೆದುಕೊಳ್ಳುವಂತೆ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಇದಕ್ಕೆ ಪೂರಕವಾಗಿ ಕರ್ನಾಟಕದ ಸಿಐಡಿಯು ಆಯೋಗಕ್ಕೆ 18 ಬಾರಿ ದೂರು ಸಲ್ಲಿಸಿದ್ರು ಕೂಡ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಅಂತ ರಾಹುಲ್ ಗಾಂಧಿ ಅವರು ಒತ್ತಿ ಹೇಳಿದ್ದಾರೆ. ಆಯೋಗವು ತನ್ನ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ತಾ ಇದೆ ಅಂತ ಕಾಂಗ್ರೆಸ್ ನಾಯಕರು ಆರೋಪ ಮಾಡಿದ್ದಾರೆ. ಇನ್ನು ಉತ್ತರ ಪ್ರದೇಶದ ಮೊಹೋಬಾದಲ್ಲಿ 4,271 ಮತದಾರರ ದಾಖಲೆಯ ಬಗ್ಗೆ ಸಂಜಯ್ ಸಿಂಗ್, ಇದು ಚುನಾವಣಾ ಆಯೋಗದ ನಿರ್ಲಕ್ಷ್ಯವನ್ನ ತೋರ್ತಾ ಇದೆ. ಬಿಜೆಪಿಯ ಒತ್ತಡದಿಂದ ಈ ಅಕ್ರಮಗಳು ನಡೆದಿವೆ ಅಂತ ಆರೋಪ ಮಾಡಿದ್ದಾರೆ. ಒಂದೇ ಗ್ರಾಮದಲ್ಲಿ 16,000 ಮತದಾರರಿದ್ದಾರೆ. ಒಂದೇ ಮನೆಯಲ್ಲಿ 4,271 ಮತದಾರರು ಇರುವುದು ತಾಂತ್ರಿಕ ತಪ್ಪಲ್ಲ, ಉದ್ದೇಶಪೂರ್ವಕ ಅಕ್ರಮ ಅಂತ ಹೇಳಿದ್ದಾರೆ. ಇದೇ ರೀತಿ ಬಿಹಾರದಲ್ಲಿ ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆಯ ಬಗ್ಗೆ ಕುರೈಶಿ ಕೂಡ ಆಯೋಗವನ್ನು ಟೀಕಿಸಿದ್ದಾರೆ. ಇಂತಹ ಪ್ರಕ್ರಿಯೆಗಳು ಆಯೋಗದ ವಿಶ್ವಾಸಾರ್ಹತೆಗೆ ಧಕ್ಕೆ ತರ್ತವೆ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇನ್ನು ಈ ಆರೋಪಗಳು ರಾಜಕೀಯವಾಗಿ ದೊಡ್ಡ ಚರ್ಚೆಗೆ ಕಾರಣವಾಗಿವೆ. ಕಾಂಗ್ರೆಸ್ ಪಕ್ಷವು ಇದು ಕೇವಲ ತಾಂತ್ರಿಕ ದೋಷವಲ್ಲ, ಪ್ರಜಾಪ್ರಭುತ್ವದ ಮೇಲಿನ ದಾಳಿ ಅಂತ ಆರೋಪಿಸಿದೆ. ಬಿಜೆಪಿಯು ಈ ಆರೋಪವನ್ನ ರಾಜಕೀಯ ಷಡ್ಯಂತ್ರ ಅಂತ ಕರೆದು ಕಾಂಗ್ರೆಸ್ ತನ್ನ ಸೋಲಿನ ನಿರಾಸೆಯನ್ನ ಆಯೋಗದ ಮೇಲೆ ತೋರಿಸ್ತಾ ಇದೆ ಅಂತ ತಿರುಗೇಟನ್ನ ನೀಡಿದೆ. ಆದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಷಯ ಭಾರಿ ಚರ್ಚೆಗೆ ಗುರಿಯಾಗಿದೆ. ಕೆಲವರು ಚುನಾವಣಾ ಆಯೋಗವು ತನ್ನ ಸ್ವಾತಂತ್ರ್ಯವನ್ನ ಕಾಪಾಡಿಕೊಳ್ಬೇಕು ಅಂತ ಒತ್ತಾಯಿಸ್ತಾ ಇದ್ರೆ, ಇನ್ನೊಂದೆಡೆ ಕಾಂಗ್ರೆಸ್ ಬೆಂಬಲಿಗರು ಈ ಆರೋಪಗಳಿಗೆ ಸೂಕ್ತ ತನಿಖೆಯಾದ್ರೆ ಮಾತ್ರ ಸತ್ಯ ಬಯಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ರಾಹುಲ್ ಗಾಂಧಿಯ ಆರೋಪಗಳಿಗೆ ಸೂಕ್ತ ತನಿಖೆಯಾಗಬೇಕು ಅಂತ ವಿರೋಧ ಪಕ್ಷಗಳು ಒತ್ತಾಯಿಸ್ತಾ ಇವೆ. ಕುರೈಶಿ ಅವರು ರಾಹುಲ್ ಗಾಂಧಿ ಅವರಂತಹ ವಿರೋಧ ಪಕ್ಷದ ನಾಯಕರು ಲಕ್ಷಾಂತರ ಜನರನ್ನ ಪ್ರತಿನಿಧಿಸುತ್ತಾರೆ. ಅವರ ಆರೋಪವನ್ನು ಕಡೆಗಣಿಸಿ ಅಫಿಡವಿಟ್ ಸಲ್ಲಿಸಲು ಹೇಳುವುದು ಆಯೋಗದ ಸರಿಯಾದ ರೀತಿಯಲ್ಲ ಅಂತ ಟೀಕಿಸಿದ್ದಾರೆ. ಆಯೋಗವು ಜನರ ವಿಶ್ವಾಸವನ್ನು ಗಳಿಸಬೇಕು, ವಿಶೇಷವಾಗಿ ವಿರೋಧ ಪಕ್ಷಗಳ ವಿಶ್ವಾಸವನ್ನ ಅಂತ ಕುರೈಶಿ ಅವರು ಹೇಳಿದ್ದಾರೆ. ಈಗ 23 ಪಕ್ಷಗಳು ಆಯೋಗದಿಂದ ಸ್ಪಂದನೆ ಸಿಗದಿರುವ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ದೂರು ನೀಡಿವೆ. ಇದು ಆಯೋಗದ ಕಾರ್ಯವೈಖರಿಯ ಮೇಲೆ ದೊಡ್ಡ ಪ್ರಶ್ನೆಯನ್ನ ಎತ್ತಾ ಇದೆ. ಇನ್ನು ಈ ಆರೋಪಗಳು ಭಾರತ ಚುನಾವಣಾ ವ್ಯವಸ್ಥೆಯ ಮೇಲೆ ದೀರ್ಘಕಾಲೀನ ಪರಿಣಾಮ ಬೀರಬಹುದು. ಹೈಡ್ರೋಜನ್ ಬಾಂಬ್ ಅಂತ ರಾಹುಲ್ ಗಾಂಧಿ ಅವರು ಕರೆದಿರುವ ಈ ಸುದ್ದಿಗೋಷ್ಠಿಯ ಮೂಲಕ ಮತದಾರರ ಪಟ್ಟಿಯ ಡಿಲಿಟೇಷನ್ ಹಾಗೂ ಸೇರ್ಪಡೆಯ ಅಕ್ರಮದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲಾಗಿದೆ. ಆದ್ರೆ ಇದಕ್ಕೆ ತನಿಖೆಯಾದ್ರೆ ಮಾತ್ರ ಸತ್ಯ ಬಯಲಾಗುತ್ತೆ. ಒಂದು ವೇಳೆ ಈ ಆರೋಪಗಳು ಸಾಬೀತಾದ್ರೆ ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆಗೆ ದೊಡ್ಡ ಹೊಡೆತವಾಗಬಹುದು. ಒಂದು ವೇಳೆ ಆರೋಪಗಳು ಸುಳ್ಳಾದ್ರೆ ಕಾಂಗ್ರೆಸ್ ರಾಜಕೀಯ ತಂತ್ರಗಾರಿಕೆಯನ್ನ ಜನರು ಪ್ರಶ್ನಿಸಬಹುದು. ಅಕ್ರಮವಾಗಿದ್ಯಾ ಇಲ್ವಾ ಎಂಬ ಪ್ರಶ್ನೆಗೆ ಉತ್ತರವನ್ನ ತನಿಖೆಯಿಂದಲೇ ಕಾಣಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ಆರೋಪಗಳ ಬಗ್ಗೆ ತನಿಖೆಯಾಗಬೇಕಾ ಅಥವಾ ಬೇಡವಾ? ನಿಮ್ಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.